ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಏನಂದರೆ ಸಿಕ್ಕಾಪಟ್ಟೆ ಚಿಕ್ಕ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಇದು ಶಾರ್ಟ್ಸಲ್ಲಿ ನೀವು ನೋಡಿರ್ತೀರ. ಸ್ಟಿಲ್ ಆ ಬಾಕ್ಸ್ ಫುಲ್ ಓಪನ್ ಮಾಡಿ ತೋರಿಸಿಲ್ಲ ಅಲ್ವಾ ಅಂದ್ಬಿಟ್ಟು ಒಂದು ವೀಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೆ ಇಷ್ಟು ದಿನ ಯೂಸ್ ಮಾಡ್ದಿರೋದು ಇವತ್ತೇ ಫಸ್ಟ್ ಅನಿಸುತ್ತೆ. ಲೈಕ್ ಸಂಡೇ ತೊಗೊಂಡಿದ್ದು ನಾನು ಡೈಲಿ ನಾಳೆ ಬೆಳಗ್ಗೆ ಮಾಡೋಣ ವಿಡಿಯೋ, ನಾಳೆ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡು ಫೈನಲಾಗಿ ಇವತ್ತು ಥರ್ಸ್ಡೇ ಓಪನ್ ಮಾಡ್ತಾಯಿದ್ದೀನಿ. ಮೇ ಬಿ ಇವತ್ತೇ ಬರ್ದಿದೆ ಅನ್ಸುತ್ತೆ ನಂಗೆ ಹಾಕ್ಕೊಳ್ಳೋಕೆ, ಅದಕ್ಕಾಗಿ ಅದಷ್ಟೊಂದು ಡಿಲೇ ಆಗಿಬಿಟ್ಟಿದೆ. ಒಂಥರ ನನಗೆ ಥರ್ಸ್ಡೇ ಸೆಂಟಿಮೆಂಟ್ ಇದ್ದಂಗೆ ಹಾಗೆ. ಸೊ ನೆನ್ನೆ ವಿಡಿಯೋ ಮಾಡಬೇಕು ಅಂದ್ಕೊಂಡಾಗ ನೆನ್ನೆ ಅಂದ್ಕೊಂಡೆ ಇನ್ ಕೇಸ್ ನೆನ್ನೆ ವಿಡಿಯೋ ಮಾಡಿದರೆ ಲೈಕ್ ನಂದು ಬರ್ತ್ಡೇ ಬರುತ್ತೆ ವೆಡ್ನಸ್ಡೇ. ಸೊ ವೆಡ್ನಸ್ಡೇ ಆದರೂ ಹಾಕ್ಕೊಳ್ಳೋಣ ಅಂತ ಅದು ನನಗೆ ಥರ್ಸ್ಡೇನೇ ಬರ್ದಿದೆ ಅನಿಸುತ್ತೆ, ಅದಕ್ಕೆ ಅದು ಫುಲ್ ಡಿಲೇ ಆಗೋಯ್ತು. ಓಕೆ, ಸೊ ಇವತ್ತಿನ ವಿಡಿಯೋ ಬಂದು ನಂದು ಬ್ರೇಸ್ಲೆಟ್ ಓಪನಿಂಗ್ ಮಾಡ್ತಾಯಿದ್ದು. ಓಕೆ, ಬಾಕ್ಸಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಓಕೆನಾ, ಫಸ್ಟು ಪ್ರಾಡಕ್ಟ್ ತೊಗೊಂಡಿದ್ದ ತಕ್ಷಣ ನಾನು ಅಂದರೆ ಅವ್ರು ಹಿಂಗೆ ಹ್ಯಾಂಪರ್ ಕೊಟ್ಟರಲ್ಲ, ಮಿಯಾ ಬೈ ತನಿಷ್ಕ್. ಸೊ ಕಲೆಕ್ಷನ್ ಮಾತ್ರ ಅಬ್ಬ ಒಂದಕ್ಕಿಂತ ಒಂದು ಸಕ್ಕತ್ತಾಗಿತ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ನಾವು ಅಂದ್ಕೊಂಡು ಹೋಗಿದ್ದೀವಿ ಒಂದೇ ಆಗೋದ್ರಿಂದ ನಾವು ಒಂದೇ ತೊಗೊಂಡು ಬಂದಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಸೊ ಬಾಕ್ಸ್ ಇವತ್ತೇನು 2-3 ಒಂದೇ ಸಲ ಹೋಗ್ತೈತೆ. ಇದು ನನ್ನ ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ ಅಲ್ವಾ. ಡೈಲಿ ವೇರಿಗೆ ತುಂಬ ಸಿಂಪಲಾಗಿ ಸಕ್ಕತ್ತಾಗಿದೆ. ನಾನು ಆ್ಯಕ್ಚುಲಿ ಒಂದು 2 ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಅಲ್ಲೂ ವೀಡಿಯೋ ಮಾಡಿದ್ದೀನಿ, ಆದರೆ ಅದು ಫಸ್ಟ್ ಬರುತ್ತೆ ನಂಗೆ ಗೊತ್ತಿಲ್ಲ, ನೋಡೋಣ. ಸೊ ಅದರಲ್ಲೆಲ್ಲ ತೋರಿಸಿದ್ದೀನಿ. ಫೈನಲಾಗಿ 2 ಸೆಲೆಕ್ಟ್ ಮಾಡಿದೆ. 2ರಲ್ಲಿ ಒಂದು ಈವಿಲ್ 5 ಸೆಲೆಕ್ಟ್ ಮಾಡಿದೆ, ಇನ್ನೊಂದು ಈ ಬ್ಲ್ಯಾಕ್ ಬಿಡ್ಸ್ದು. ನನಗೆ 2 ಆಸೆ ಇತ್ತು ತೊಗೋಬೇಕಂತ. ಬಟ್ ಫೈನಲಾಗಿ ಅದು ಈವಿಲ್ 5 ಹಿಂಗೆ ಉಲ್ಟಾ ಪಲ್ಟಾ ಆಗೋಗ್ತಾ ಇದ್ದಕ್ಕೆ ಇದೇ ತೊಗೊಳ್ಳೋಣ ಅಂದ್ಕೊಂಡು ಇದು ತೊಗೊಂಡೆ. ಇಲ್ಲೇನು ಗೊತ್ತಾ ನಂಗೆ ಇದರಲ್ಲಿ ಇಷ್ಟ ಆಗಿದ್ದು, ಸೊ ಇದು ಮಿಯಾ ಬೈ ತನಿಷ್ಕ್ ಆಗಿರೋದ್ರಿಂದ ಇಲ್ಲಿ ಎಮ್ ಅಂತ ಐತೆ. ಓಕೆನಾ, ನಾವು ಗೊತ್ತಲ್ಲ ಎಮ್ ಫಾರ್ ಮಾಮ್ ಅಂತ ಅಂದ್ಕೊಳ್ಳೋದು. ಅದಕ್ಕೆ ಇವಾಗ ಹಾಕ್ಸ್ಕೊತೀನಿ. ನಂಗೆ ಮೇ ಬಿ ಹಾಕ್ಕೊಳಕ್ಕೆ ಬರಲ್ಲ ಅಂತ ಮಮ್ಮಿ ಹತ್ರ ಹಾಕ್ಸ್ಕೊತೀನಿ. ಸೊ ಹಿಂಗೆ ಕಾಣುತ್ತೆ ಅದು. 2 ಡೇಸಿಂದ ಖಾಲಿ ಕೈಯಲ್ಲಿದ್ದಾನೆ. ಇವಾಗ ಇದನ್ನು ಹಾಕ್ಸ್ಕೊತೇನೆ. ಓಕೆ, ನಾನು ಅಲ್ಲಿ ಇದ್ದಂಗೆ ಅಂದರೆ ಆ ಶಾಪಿಂದ ಹೊರಗಡೆ ಬರ್ತಿದ್ದಾನೆ. ಈಗ ಕೊಂಡ್ಕೊಂಡಿರೋದನ್ನು ಐತಾ ಇಲ್ವಾ ಅಂತಲೂ ನೋಡಿಲ್ಲ. ಫಸ್ಟು ಫ್ರೀ ಬಂದಿರೋದು ನೋಡ್ಬಿಟ್ಟು ನಾನು ಫ್ರೀ ಬಂದು ಗಿಫ್ಟ್ ಬಂದಿರೋದು ನೋಡೋಣ ಅಂತ ನಾವು ಫಸ್ಟ್ ಅಲ್ಲಿ ಗಿಫ್ಟೇ ಓಪನ್ ಮಾಡಿ. ಓಕೆ, ಇದು ನನಗೆ ಅವರ ಕೊಟ್ಟಿದ್ದು ಗ್ಲಾಸ್. ನಾನು ಫಸ್ಟ್ ಬಾಕ್ಸ್ ಕೊಟ್ಟಾಗ ಏನೋ ದೇವರೇನಾದರೂ ಇರುತ್ತೆ ಅಂದ್ಕೊಂಡೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಗ್ಲಾಸ್ ಇರುತ್ತೆ ಅಂತ. ಈ ಥರ ಇದರಲ್ಲಿ ಏನು ಬರ್ತಿತ್ತು ಅಂತ ನೋಡಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಮಿಯಾ ಬೈ ತನಿಷ್ಕ್ RMZ ಗ್ಯಾಲರಿಯಾ ಮೋಲೆಲ್ಲ ಅಂತ ಕಪ್. ಆಮೇಲೆ ಅವ್ರಿಗೆ ಏನಾದರೂ ಆಫರ್ ಇದೆಯಾ, ಡಿಸ್ಕೌಂಟ್ ಇದೆಯಾ ಅಂತೆಲ್ಲ ಕೇಳಿದ್ದಕ್ಕೆ ಅವರು ನನಗೆ ಏನೂ ಇಲ್ಲ ಗಿಫ್ಟ್ ಆಫರ್ ಅಂತ ಹೇಳಿದ್ರು. ಓಕೆ ಅಂತ ನಾನು ಬಿಟ್ಬಿಟ್ಟೆ. ಬಟ್ ನಾನು ಬೇರೆ ಥರ ಬಾಕ್ಸ್ ಬೇಕು, ಆ ಥರ ಬಾಕ್ಸ್ ಬೇಕು, ಈ ಥರ ಬಾಕ್ಸ್ ಬೇಕಂತೇನೆ ನಾವು ಕೇಳಿದ್ದಕ್ಕೆ ಇದೊಂದು ಬಾಕ್ಸ್ ಕೊಟ್ಟರು. ನನಗೆ ಈ ಬಾಕ್ಸ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದಕ್ಕಿಂತ ಈ ಬಾಕ್ಸ್ ತುಂಬ ಇಷ್ಟ ಆಯಿತು. ಅಂದರೆ ಅವ್ರು ನನಗೆ 2-3 ಆಪ್ಷನ್ಸ್ ತೋರಿಸಿದ್ರು, ಬಟ್ ಅದರಲ್ಲಿ ನನಗೆ ಇದು ಇಷ್ಟ ಆಯಿತು. ಯಾಕೆಂದರೆ ಸೊ ಇದು ಹಿಂಗಿರುತ್ತಾ, ಸೊ ಹಿಂಗೆ ಓಪನ್ ಮಾಡೋದಾ, ಈ ಥರ ಡ್ರಾ ಸಿಸ್ಟಮಲ್ಲಿ ಇದು ಅದರದ್ದೇನೋ ಡೀಟೇಲ್ಸ್. ಇದು ಚೈನ್ ಇಟ್ಕೊಳ್ಳೋದು. ಇದೀಗೆ ಇಲ್ಲೊಂದು ಹೋಲ್ಡರ್ ಥರ ಇರುತ್ತೆ, ಇಲ್ಲಿಟ್ಬಿಟ್ಟು ಇಲ್ಲಿ ಚೈನ್ ಇರೋದು ಬಾಕ್ಸು. ಇದು ಬಂದ್ಬಿಟ್ಟು ಇಯರಿಂಗ್ಸ್ ಇಟ್ಕೊಳ್ಳೋಕ್ಕೆ, ಅಂದರೆ ಚಿಕ್ಕ ಸ್ಟರ್ಟ್ಸ್ ಏನಾರ ಇಡೋಕ್ಕೆ ಚೆನ್ನಾಗಿದೆ. ಇದೊಂಥರ ಕಬ್ಬುಟ್ಟು ಥರ ಅಂದ್ಬಿಟ್ಟು ನಾನು ಇದೇ ಬೇಕಂದ್ರೆ ಇದೊಂದು ಕೊಟ್ಟರು ನನಗೆ ಫ್ರೀಯಾಗಿ ಅಷ್ಟು ಪರ್ಚೇಸ್ ಮಾಡಿದ್ದಕ್ಕೆ ಇದನ್ನು ಕೊಟ್ಟರು ನನಗೆ. ಆಫರ್ ಇಲ್ಲ ಅಂತ ಏನಿಲ್ಲ ಅಂತೆ. ಇದು
ಸರ್ಟಿಫಿಕೇಟ್, ಮಾಮೂಲಿ ಅದರದ್ದು ಗೋಲ್ಡು ಬಿಲ್ಲೆಲ್ಲ ಸೇರಿ. ಆ್ಯಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ಅಂದರೆ ಏನೋ ಅಂದ್ಕೊಂಡೆ, ರಿಯಲಿ ವರ್ಕ್ ಆಗುತ್ತೆ ಅಂತ ನಂಗೆ ಪ್ರಾಮಿಸ್ ಗೊತ್ತೇ ಇರಲಿಲ್ಲ. ಬಟ್ ಆದಮೇಲೆ ಗೊತ್ತಾಗ್ತಾ ಇದೆ ಅದು ಖಂಡಿತ ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ ಒಂದು ಮಂತಿಂದ ನಾನು ಬ್ಲ್ಯಾಕ್ ಬಿಡ್ಸ್ ಒಂದು ತೊಗೋಬೇಕು ಅಂತ ಅಂದ್ಕೊತಾ ಇರೋದಾ. ಫಸ್ಟು ಬ್ಲೂ ಸ್ಟೋರಿಂದ ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡಿ ಚೆಕ್ ಮಾಡಿದೆ. ನೆಕ್ಸ್ಟು ಮನೆಗೆ ಕಳಿಸಿ ನೋಡಿದೆ. ಬಟ್ ನನಗೆ ಅದ್ರ ಸೈಜು, ಡಿಸೈನ್ ಮತ್ತು ಪ್ರೈಸು ಸ್ವಲ್ಪ ಜಾಸ್ತಿ ಇದ್ದು ನಾನು ತೊಗೊಂಡಿಲ್ಲ. ಸರಿ ಬಿಡು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಮೊನ್ನೆ ಶಾಪ್ಗೆ ಹೋದಾಗ ಫಸ್ಟು ಕ್ಯಾರೆಟ್ ಲೈನಲ್ಲಿ ನೋಡಿದೆ. ಕ್ಯಾರೆಟ್ ಲೈನಲ್ಲೆಲ್ಲ 20+ ಇತ್ತು. ಸೊ 20+ ಅಂತ ಹೋಗೋಷ್ಟಿರಲಿಲ್ಲ ಬಜೆಟ್ಟು. ವಿತಿನ್ 15 ನೋಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮಿಯಾ ಬೈ ತನಿಷ್ಕಲ್ಲಂತೂ ಹೆವಿ ಚೆನ್ನಾಗಿದೆ. ಒಂದೊಂದು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ. ಲೈಕ್ ಗಿಫ್ಟಿಂಗ್ ಪರ್ಪಸ್ಗೆ ಅಂದರೆ 15K 10K ಅಲ್ಲಿಗೆಲ್ಲನೂ ಪ್ರಾಡಕ್ಟ್ ಸಿಗ್ತಿದೆ. ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಫುಲ್ ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಈ ಸರ್ತಿ ನಾನು ತುಂಬ ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಮಾಡ್ಬೋದೋ ಇಲ್ಲ ಅಂತ. ಆಮೇಲೆ ಕೇಳಿದೆ ಅವರು, ಇಲ್ಲ ಇದು ಮಾಡ್ಕೋಬೋದು ಅಂದ್ರೆ ಸುಮ್ಮನೆ ಹಿಂಗೆ ಒಂದು ನಾನು 4 ಕ್ಲಿಪ್ಸ್ ತೊಗೊಂಡಿದ್ದೀನಿ. ಅದು ಒಂದು ವೀಡಿಯೋ ಹಾಕ್ತೀನಿ. ಬಟ್ ಕಲೆಕ್ಷನ್ ಮಾತ್ರ ಸೂಪರಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾವರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್.